ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ಒಡಲು ತುಂಬಿ ತುಳುಕ್ತಾ ಇದೆ. ಅದು ಯಾವಾಗ ಆಸ್ಫೋಟಗೊಳ್ಳುತ್ತದೋ ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಒಂದು ಸುಭಿಕ್ಷವಾದಂತ ಆಡಳಿತ ಕೊಡ್ತಾರೆ ಅಂತ ಭಾವಿಸಿದ್ರೆ ದುರ್ಭಿಕ್ಷ ಅಲ್ಲ, ದಿವಾಳಿತನ ಅಲ್ಲ, ನೈತಿಕ ದಿವಾಳಿತನದ ಪರಮಾವಧಿಯನ್ನ ಈ ರಾಜ್ಯದ ಜನಕ್ಕೆ ನೀವು ಬೆತ್ತಲುಗೊಳಿಸಿ ನಿಂತಿದ್ರಲ್ರಿ. ಬಾಯಲ್ಲಿ ಸಮಾಜವಾದ, ಆದ್ರೆ ಆಡಳಿತದಲ್ಲಿ ಕೈಯಲ್ಲಿ ಪ್ರಾಕ್ಟಿಕಲಿ ಭ್ರಷ್ಟಾಚಾರದ ಪರಮೋಚ್ಚ ನಾಯಕ. ಬಹುಶಃ ಹಿಂದೂಗಳ ನಂಬಿಕೆಯನ್ನ ಸಂಪೂರ್ಣವಾಗಿ ದಫನ್ ಮಾಡಿ ನೆಲಸಮಗೊಳಿಸಿ ಅದರ ಮೇಲೆ ತಮ್ಮ ಕಾಂಗ್ರೆಸ್ಸಿನ ಅಧಿಕಾರದ ಚಪ್ಪಡಿಯನ್ನ ಎಳೆತಾರೆ ಇವರು ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ. ನನ್ನ 40 ವರ್ಷದ ಪತ್ರಿಕೋದ್ಯಮದ ಅನುಭವದಲ್ಲಿ ಯಾವ ಮುಖ್ಯಮಂತ್ರಿಯೂ ಇಷ್ಟು ನಿರ್ಲಜ್ಜವಾಗಿ, ಇಷ್ಟು ಓಪನ್ ಆಗಿ, ಮಾನ ಮರ್ಯಾದೆಯ ಯಾವ ಗೊಡವೆ ಇಲ್ದೇನೆ ಹಣ ನುಂಗುವ, ನೆಲ ನುಂಗುವ ಈ ಅಧಿಕಾರದಕ್ಕಾಗಿ ಏನ್ ಬೇಕಾದ್ರೂ ನಾನು ಮಾಡ್ತೇನೆ ಅನ್ನುವ ದಾಷ್ಟ್ಯವನ್ನ, ಷಡ್ಯಂತ್ರವನ್ನ ನಾನಂತೂ ಕಂಡಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕಲಬುರಗಿಯಲ್ಲಿ ಮತ್ತೆ ಜನವಾರದ ಗಲಾಟೆಯಾಗಿದೆ. ಅಲ್ಲಿ ಲೋಹದ ಕವಚ ಇರುವಂಥ ಲಿಂಗವನ್ನು ಹಾಕ್ಕೊಂಡು ಬಂದಿದ್ದ ಅನ್ನುವ ಕಾರಣಕ್ಕಾಗಿ ಶ್ರೀಪಾದ್ ಪಾಟೀಲ್ ಅವರನ್ನು, ಆ ಹುಡುಗನನ್ನು ತಪಾಸಣೆ ಮಾಡಲಾಗಿದೆ. ಅವನ ಜನವಾರವನ್ನು ತೆಗೆದು ಬಿಸಾಡಲಾಗಿದೆ. ತಕ್ಷಣ ಇದಕ್ಕೆ ಉಗ್ರವಾದಂಥ ಪ್ರತಿಭಟನೆ ಆಗಿದೆ. ಯಾವ ನೀಟ್ ಎಕ್ಸಾಮ್ ನಡೀತಾ ಇದ್ದಂಥ ಹಾಲಿನ ಎದುರು ಅಲ್ಲಿ ಆ ಹುಡುಗನಿಗೆ ಆದ ಅವಮಾನವನ್ನು ಅಲ್ಲಿ ಪ್ರತಿಭಟಿಸುವ ಮೂಲಕ ಅಲ್ಲೇ ಹೋಮವನ್ನು ಮಾಡಿ ಮತ್ತೆ ಯಜ್ಞೋಪವೀತವನ್ನು ಅವನಿಗೆ ತೊಡಿಸಲಾಗಿದೆ. ಕೆ ಆನಂದ್ ಶೀಲ್ ಕಲಬುರ್ಗಿ ತಹಶೀಲ್ದಾರ್ ಹೇಳ್ತಾರೆ, ಅವನಿಗೆ ಒಂದು ಲೋಹದ ಒಂದು ಲಿಂಗ ಇತ್ತು, ಅದನ್ನು ತೆಗಿಲಿಕ್ಕೆ ಹೇಳಿದಾಗ ಅವನು ಅದನ್ನು ದಾರ ಅಂತಂದ, ಜನಿವಾರ ಅಂತ ಹೇಳಲಿಲ್ಲ. ಇಂಥ ಉದ್ದಟತನದ ಹೇಳಿಕೆಗಳನ್ನು ಕೊಟ್ಟೂ ಕೂಡ ಮತ್ತೆ ಹಿಂದೂಗಳ ಮನಸ್ಸಿನ ಮೇಲೆ, ನಂಬಿಕೆಯ ಮೇಲೆ ನಿರಂತರವಾದ ಅತ್ಯಾಚಾರವನ್ನು ಮಾಡ್ತಾ ಈ ಸಿದ್ದರಾಮಯ್ಯನವರ ಸರ್ಕಾರ ಮುಂದುವರಿತಾ ಇರೋದನ್ನು ನೋಡಿದರೆ ಬಹುಶಃ ಹಿಂದೂಗಳ ನಂಬಿಕೆಯನ್ನು ಸಂಪೂರ್ಣವಾಗಿ ದಫನ್ ಮಾಡಿ ನೆಲಸಮಗೊಳಿಸಿ ಅದರ ಮೇಲೆ ತಮ್ಮ ಕಾಂಗ್ರೆಸ್ಸಿನ ಅಧಿಕಾರದ ಚಪ್ಪಡಿಯನ್ನು ಎಳೆತಾರೆ ಇವರು ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ. ಇಂಥ ಘಟನೆ ನಡೀತಾ ಇರುವಂಥ ಹೊತ್ತಿನಲ್ಲೇ ನಾನೊಂದು ವಿಡಿಯೋವನ್ನು ನೋಡಿದೆ. ವಿಜಯಲಕ್ಷ್ಮಿ ಶಿಬರೂರು ನಿಮಗೆ ಗೊತ್ತಿದೆ, ಈ ಕರ್ನಾಟಕದ ಒಂದು ಪತ್ರಿಕಾ ಮಾಧ್ಯಮದ, ಅದರಲ್ಲೂ ಈಚಿನ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಂಥ ಅತ್ಯಂತ ಧೀಮಂತ ಪತ್ರಕರ್ತೆ. ನ್ಯಾಯ, ನೀತಿ, ಧರ್ಮ, ಅದಕ್ಕಾಗಿ ಜೀವಕ್ಕೆ ಜೀವವನ್ನು ಕೊಡುವ ಮುಡಿಪಾಗಿಟ್ಟ, ತನ್ನ ಸಂಸಾರ ಇರಬಹುದು, ತನ್ನ ವೈಯಕ್ತಿಕವಾದ ಬದುಕಿರಬಹುದು, ಎಲ್ಲವನ್ನೂ ಮೀರಿ ಅಹೋರಾತ್ರಿ ಇಡೀ ಈ ಭ್ರಷ್ಟಾಚಾರಿ, ನೆಲಗಳ್ಳ, ಭೂಗಳ್ಳ, ಕಾನೂನು ಇತ್ಯಾದಿಗಳನ್ನೆಲ್ಲವನ್ನು ತಿಪ್ಪೆಗೆಸೆದು ತಮ್ಮದೇ ಅಧಿಕಾರ, ತಮ್ಮದೇ ಭ್ರಷ್ಟಾಚಾರ, ತಮ್ಮದೇ ಮೋಜು, ತಮ್ಮದೇ ಮಸ್ತಿ ಅನ್ನೋದು, ಕಾನೂನು ಇರ್ಬೋದು, ಸಂವಿಧಾನ ಇರ್ಬೋದು, ಯಾವ ಪ್ರಜಾಪ್ರಭುತ್ವದ ಎಲ್ಲ ಆಂಗಿಕ ವ್ಯವಸ್ಥೆಗಳನ್ನು ನುಂಗಿ ನೀರು ಕುಡಿಯುವ ಈ ರಾಕ್ಷಸರ ಎದುರು ಒಂಟಿ ಹೋರಾಟ ಮಾಡಿ ಗೆಲ್ತಾ ಇರುವಂಥ ಯಾವುದಾದ್ರೂ ಧೀಮಂತವಾದಂಥ ಒಂದು ಪತ್ರಕರ್ತ ಇದ್ದರೆ, ಆದರ್ಶವಾದಂಥ ಒಂದು ಮಾರ್ಗವನ್ನು ತುಳಿತಾ ಇರುವಂಥ ಒಂದು ಯುವ ಪತ್ರಕರ್ತ ಇದ್ದರೆ ಅದು ಲಕ್ಷ್ಮೀ ಶಿಬರೂರು. ಸತ್ಯವಾಗೂ ಹೇಳ್ತೇನೆ, ನಾನು 40 ವರ್ಷದ ಪತ್ರಿಕೋದ್ಯಮದಲ್ಲಿ ಹೆಚ್ಚು ಕಮ್ಮಿ ಅರ್ಧಕ್ಕೂ ಮುಕ್ಕಾಲು ಭಾಗ ಈ ಇನ್ವೆಸ್ಟಿಗೇಷನ್ ಪತ್ರಿಕೋದ್ಯಮವನ್ನೇ ಮಾಡಿದ್ದೇನೆ. ತರಂಗದಂಥ ಪತ್ರಿಕೆಯಲ್ಲಿದ್ದೂ ಅಲ್ಲಿಯ ಸಾಂಪ್ರದಾಯಿಕವಾದಂಥ ಎಲ್ಲ ಚೌಕಟ್ಟನ್ನು ಮೀರಿ ಅಷ್ಟಮಠದ ಒಳಗಡಿನ ನಡೀತಾ ಇರುವಂಥ ಅತ್ಯಾಚಾರ, ಅನಾಚಾರವನ್ನು ನಾವು ಹೊರಗಡೆ ಹಾಕಿದ್ದೇನೆ. ಆದರೂ ನಾವೆಲ್ಲ ವಿಜಯಲಕ್ಷ್ಮಿ ಶಿಬರೂರು ಅವರ ಎದುರು, ಅವರ ಹಠ, ಅವರ ಪ್ರಾಮಾಣಿಕತೆ, ಅವರ ಧೀಮಂತಿಕೆಯ ಎದುರು ನಾವೇನೂ ಅಲ್ಲ ಅನ್ನೋದನ್ನು ಅತ್ಯಂತ ನಿಷ್ಠೆಯಿಂದ, ಪ್ರೀತಿಯಿಂದ ಒಪ್ಕೊಳ್ತೇನೆ. ಅವರ ಎಲ್ಲ ವಿಡಿಯೋಗಳನ್ನು ನೋಡ್ತೇನೆ. ಎಷ್ಟೋ ಸರಿ ನಾನು ತಲ್ಲಣಿಸಿದ್ದೇನೆ. ಯಾಕೆಂತಂದರೆ ಅವರಿಗೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಇಲ್ಲ.
ಅಂಥ ಸಂದರ್ಭದಲ್ಲೂ ಕೂಡ ಈ ವರ್ತಮಾನದ ರಾಜಕೀಯ ವ್ಯಕ್ತಿಗಳ, ಅಧಿಕಾರಿಗಳ ಮತ್ತು ಈ ದುಷ್ಟಕೂಟದ ಎದುರು ಅವರು ಸೆಣಸಾಡ್ತಾ ಇರುವಂಥ ರೀತಿಯನ್ನು ನೋಡಿ ಬೆರಗುಗೊಂಡಿದ್ದೇನೆ. ಅವರ ಆರೋಗ್ಯ ಆಯುಷ್ಯಕ್ಕಾಗಿ ನಾನು ಹಾರೈಸಿದ್ದೇನೆ ಮತ್ತು ಬೇಡಿದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಮುನ್ನುಗ್ಗುತ್ತಾ ಪ್ರತಿ ವಿಡಿಯೋವನ್ನು ಈ ಸಮಾಜದ ಒಳಿತಿಗಾಗಿ ಮತ್ತು ಒಂದು ನ್ಯಾಯದ ಪ್ರತಿಭಟನೆಯ ಒಂದು ಮಜಲಿಗಾಗಿ ಅವರು ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡ್ತಾ ನಿನ್ನೆ ಒಂದು ವಿಡಿಯೋ ನೋಡಿದೆ. ಅಲ್ಲಿ ಈ ಸಿದ್ದರಾಮಯ್ಯನವರು ಇಲ್ಲಿಯವರೆಗೆ ಮೂಡ ಹಗರಣದಲ್ಲಿ ಸಿಲುಕಿಕೊಂಡದ್ದನ್ನು ಗಮನಿಸಿದ್ದೀರಿ. ಇಲ್ಲಿ ಸರ್ಕಾರದ ಒಂದು ಮಿತಿಯ ಒಳಗಡೆ ಹಲವಾರು ಹಗರಣಗಳ ಇಡೀ ಸರಮಾಲೆಯನ್ನೇ ನೀವು ಗಮನಿಸಿದ್ದೀರಿ. ದಲಿತರ ಭೂಮಿಯನ್ನು ನುಂಗಿ ನೀರು ಕುಡಿದದ್ದಕ್ಕೆ ಈಗ ಅದಕ್ಕೆ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ತನ್ನ ಅಧಿಕಾರದ ಮದದಿಂದ ಅದನ್ನು ಇಡೀಯದಾಗಿ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಸ್ನೇಹಪ್ರಿಯ ಕೃಷ್ಣ ಮತ್ತು ನಮ್ಮ NR ರಮೇಶ್ ಅಂಥವರ ಧೀಮಂತ ಹೋರಾಟದ ಮಧ್ಯೆ ಕೊನೆಗೂ ಸಿದ್ದರಾಮಯ್ಯನವರ ಹೆಡೆಮುರಿ ಕಟ್ಟುವಂಥ ಒಂದು ವ್ಯವಸ್ಥೆ ನಿಖರವಾಗಿ ಆಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಚಾರ. ವಿಜಯಲಕ್ಷ್ಮಿ ಶಿಬರೂರು ತಮ್ಮ ವಿಜಯ್ ಟೈಮ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಮುಖ್ಯಮಂತ್ರಿಯವರ ತವರು ಜಿಲ್ಲೆಯಲ್ಲಿ ನಡೀತಾ ಇರುವಂಥ 140ಕ್ಕೂ ಹೆಚ್ಚು ಅಕ್ರಮ ರೆಸಾರ್ಟ್ಗಳ ಭೀಭತ್ಸ ಕಥನವನ್ನು, ಭಯಾನಕ ಕಥನವನ್ನು ತೆರೆದು ಇಟ್ಟಿದ್ದಾರೆ. ಇದು ಒಬ್ಬ ಸಚಿವರಿಗೆ ಸೇರಿರುವಂತದ್ದು. ಅವರ ಬೇನಾಮಿ ಇಲ್ಲಿ ಬಿಲ್ಡಿಂಗ್ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕಾನೂನನ್ನೇ ಬುಲ್ಡೋಸ್ ಮಾಡಲಾಗಿದೆಯಾ? ಮುಖ್ಯಮಂತ್ರಿಗಳೇ, ಇದು ನಿಮ್ಮ ತವರು ಜಿಲ್ಲೆಯಲ್ಲೇ ಇಂಥ ಒಂದು ದೊಡ್ಡ ಅಕ್ರಮ ಆಗ್ತಿದೆ ಅಂದ್ರೆ ನಿಮ್ದು ಇದಕ್ಕೆ ಸಾಥಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ನೋಡಿ, ಅದು ರಾಜೀವ್ ಗಾಂಧಿ ಅಭಯಾರಣ್ಯ ಪ್ರದೇಶ, ಆಮೇಲೆ ಹಲವಾರು ಜಲಾಶಯಗಳಿರುವಂಥ ಪ್ರದೇಶ, ಎಕೋಸೆನ್ಸಿಟಿವ್ ಏರಿಯಾ, ಅರಣ್ಯ ಮತ್ತು ಅಭಯಾರಣ್ಯ, ಜಲಾಶಯ, ಆ ಜಲಾಶಯದ ಇತಿಮಿತಿಗಳ ಒಳಗಡೆ ಬಫರ್ ಝೋನು, ಆ ಜಲಾಶಯ ಮಳೆಗಾಲದಲ್ಲಿ ತುಂಬಿದಾಗ ಅಲ್ಲಿ ಕನಿಷ್ಠ ಮಟ್ಟದಲ್ಲಿ 100 ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡ, ಯಾವುದೇ ಚಟುವಟಿಕೆ ನಡೆಸಕೂಡದು ಅನ್ನುವಂಥ ಒಂದು ಇತಿಮಿತಿ ಇದೆ, ಕಾನೂನಿದೆ, ನಿಷೇಧಿತ ಪ್ರದೇಶ ಅಂತ ಘೋಷಣೆ ಆಗಿದೆ. ಅಂತಹ ಪ್ರದೇಶದಲ್ಲಿ 140ಕ್ಕೂ ಹೆಚ್ಚು ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿ ನಿಂತಿದ್ದಾವೆ ಅನ್ನುವಂಥ ಭೀಭತ್ಸ ಸತ್ಯವನ್ನು ವಿಜಯಲಕ್ಷ್ಮಿ ಶಿಬರೂರವರು ತೆರೆದಿಟ್ಟದ್ದನ್ನು ನೋಡಿದಾಗ ನನಗೆ ನಿಜಕ್ಕೂ ಕಣ್ಣು ಕತ್ತಲೆ ಬಂತು ಅಂತ. ತಾನು ಸತ್ಯಸಂಧ, ತಾನು ಬಡವರ ಬಂಧು, ತಾನು ಅಹಿಂದ ನಾಯಕ ಅನ್ನುವಂಥ ಇದೇ ಸಿದ್ದರಾಮಯ್ಯ ಅಲ್ಲಿ ಅದೇ ಏರಿಯಾದಲ್ಲಿ, HD ಕೋಟೆಯ ಏರಿಯಾದಲ್ಲಿ ಬಡಬಗ್ಗರು ಒಂದು ಮನೆ ಕಟ್ಟುವಾಗ ಒಂದು 10 ಇಂಚೋ ಅಥವಾ ಒಂದು ಕಂಪೌಂಡ್ ಎಲ್ಲೋ ಒಂದು ಜರುಗಿದೆ, ಅದೆಲ್ಲೋ ಸರ್ಕಾರಿ ಜಮೀನಿಗೆ ಬಂದಿದೆ, ರೋಡಿಗೆ ಬಂದಿದೆ, ಇಂಥ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಅವರ ಇಡೀ ಮನೆಗಳನ್ನು ಒಡೆದುಹಾಕಿದಂಥ ಘಟನೆಯನ್ನು ನಾವು ನೋಡಿದ್ದೇವೆ. ಇನ್ನು ಹಾಡಿಯಲ್ಲಿ ಬದುಕ್ತಾ ಇರುವಂಥ ಬುಡಕಟ್ಟು ಜನಾಂಗವನ್ನು ಅರಣ್ಯದ ಸುರಕ್ಷತೆ, ಅಭಯಾರಣ್ಯ ಕಾಡನ್ನು ಅವರು ಲೂಟಿ ಮಾಡ್ತಾರೆ, ಇಂಥ ಆಪಾದನೆಗಳನ್ನು ಹೊರಿಸಿ ಅವರನ್ನು ನಾಡಿನ ಅಂಚಿಗೆ ಎತ್ತಿ ಬಿಸಾಡಿದ್ದನ್ನು ನೋಡಿದ್ದೇವೆ. ಅವರಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅನ್ನುವ ರಾಕ್ಷಸರು ಯಾವ ರೀತಿ ಭೀಭತ್ಸವಾಗಿ ಅವರ ಮೇಲೆ ದಾಳಿಯನ್ನು ಮಾಡ್ತಾರೆ, ಕಳ್ಳರು ಅಂತ ಅವರನ್ನು ಯಾವ್ಯಾವುದೋ ಕೇಸಿನಲ್ಲಿ ಫಿಟ್ ಮಾಡಿ ಅವರನ್ನು ಯಾವ ರೀತಿ ಶಿಕ್ಷೆ ಕೊಡ್ತಾರೆ, ಎಷ್ಟು ಜನ ಸತ್ತೋಗಿದ್ದಾರೆ ಅನ್ನೋದನ್ನು ಸುದೀರ್ಘವಾಗಿ ನಾನು
ಒಂದು 15-20 ಕಂತುಗಳಲ್ಲಿ ನನ್ನ ಚಾನಲ್ನಲ್ಲಿ ನಾನು ಅದನ್ನು ಬಿಚ್ಚಿ ಇಟ್ಟಿದ್ದೆ. ಇಂಥ ಒಂದು ಪರಿಸ್ಥಿತಿ ಒಂದು ಕಡೆ, ಜಮೀನಿದ್ದಂಥವರಿಗೆ, ಬಡಬಗ್ಗರಿಗೆ, ತಳ ಸಮುದಾಯದವರಿಗೆ ಒಂದು ಅವರ ಚಕ್ಕಡಿ ಗಾಡಿ ಹೋಗಲಿಕ್ಕೂ ಅಲ್ಲಿ ರೋಡ್ ಇಲ್ಲ. ಆದರೆ ಈ ಅಕ್ರಮ ರೆಸಾರ್ಟ್ಗಳನ್ನು ಮಾಡುವಂಥ ಈ ಭ್ರಷ್ಟಾಚಾರಿಗಳು, ಸಚಿವರುಗಳು, ಅಧಿಕಾರಿಗಳು, ಉದ್ಯಮಿಗಳು ಯಾರ್ಯಾರದೋ ಜಮೀನನ್ನು ಅಕ್ರಮವಾಗಿ ಬಲಾತ್ಕಾರವಾಗಿ ಬಳಸಿ ರೋಡನ್ನು ಮಾಡಿದ್ದಂಥ ಉದಾಹರಣೆಯನ್ನು ಕೂಡ ವಿಜಯಲಕ್ಷ್ಮಿ ಶಿಬರೂರವರು ತೆರೆದಿಟ್ಟು, ವಿಜಯಲಕ್ಷ್ಮಿ ಶಿಬರೂರವರ ಟೈಮ್ಸ್, ವಿಜಯ ಟೈಮ್ಸ್ ಸೋಷಿಯಲ್ ಮೀಡಿಯಾದ ಒಂದು ಕೃಪೆಯಲ್ಲಿ ಅವರ ಇಡೀದಾದಂಥ ಚಾನಲನ್ನು ನೀವು ಪ್ರತಿಯೊಬ್ಬರು ನೋಡಬೇಕು ಅನ್ನುವಂಥ ಒತ್ತಾಸೆಯಲ್ಲಿ ನಾನು ಈ ನನ್ನ ಚಾನಲ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಮಾತಾಡ್ತಾ ಇದ್ದೇನೆ. ವಿಜಯ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಸರಣಿಯಾಗಿ ಬರ್ತಾ ಇದೆ. ಆದರೆ ನಾನು ಅದರ ಒಂದು ಜಿಸ್ಟನ್ನು ನಿಮಗೆ ಹೇಳಬೇಕು ಅಂತಂದರೆ, ಅರಣ್ಯ ಇಲಾಖೆ ಏನು ಮಾಡ್ತಾ ಇದೆ, ಕಂದಾಯ ಇಲಾಖೆ ಏನು ಮಾಡ್ತಾ ಇದೆ, ಗ್ರಾಮ ಪಂಚಾಯತ್ ಏನು ಮಾಡ್ತಾ ಇದೆ, DC ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿಯ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ, ನಮ್ಮ BJP ಅವರು ಸಿದ್ದರಾಮಯ್ಯನವರ ಮೇಲೆ ಮುಗಿಬೀಳ್ತಾ ಏನು ನಾವು ಮಹಾನ್ ಸತ್ಯಸಂಧರು ಅಂತ ಅಲ್ಲಿ ಪ್ರತಾಪ್ ಸಿಂಹ ಇತ್ಯಾದಿ ಎಲ್ಲರೂ ಏನು ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ. ಹೊಸ MP ಒಡೆಯರವರು, ಮಹಾರಾಜರು ಅವರೇನು ಮಾಡ್ತಾ ಇದ್ದಾರೆ, ಎಲ್ಲ ಪ್ರಶ್ನೆಗಳನ್ನು ವಿಜಯಲಕ್ಷ್ಮಿ ಅವರು ಕೇಳಿದ್ದಾರೆ, ನಾನು ಆ ಮೂಲಕ ಕೇಳ್ತಾ ಇದ್ದೇನೆ. ಮೂಡ ಹಗರಣದಲ್ಲಿ ಎಲ್ಲವನ್ನು ಇಡೀ ಸರ್ಕಾರದ ಸಿದ್ದರಾಮಯ್ಯನವರ ಈ ಸಂಧ್ಯಾ ರಾಜಕಾರಣದ, ಸುದೀರ್ಘವಾದ ರಾಜಕಾರಣದ ಅವರ ಒಳ ಸತ್ಯವನ್ನು, ನುಣ್ಣಗಿದ್ದಕ್ಕನ ಬಣ್ಣ ಬೇರೆ ಅನ್ನುವಂಥ ಅವರ ಇಡೀದಾದಂಥ ಗೋಸುಂಬೆ ವ್ಯಕ್ತಿತ್ವವನ್ನು ಸಮಾಜದೆದುರು RTI ಕಾರ್ಯಕರ್ತರು ಮತ್ತು NR ರಮೇಶ್ ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ. ED ಈಗ ಅವರಿಗೆ ಕುತ್ತಿಗೆ ಹಿಡಿದು ನಿಂತಿದೆ. ಲೋಕಾಯುಕ್ತ B ರಿಪೋರ್ಟ್ ಕೊಟ್ಟರೂ ಕೂಡ ಅದರ ನಂತರದ ಬೆಳವಣಿಗೆಗಳಲ್ಲಿ ಮತ್ತೆ ಅವರ ಭ್ರಷ್ಟಾಚಾರ ನೆಲನುಂಗಿದ ಆ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ಒಟ್ಟು ಅಖಾಡವನ್ನು ಜನರ ಎದುರು ತೆಗೆದಿಡುವಂಥ ಕೆಲಸ ನಡೀತಾ ಇದೆ. ಅದರ ಮಧ್ಯೆ ವಿಜಯಲಕ್ಷ್ಮಿ ಶಿಬರೂರವರು ಮಾಡಿದಂಥ ಕೆಲಸ ಎಷ್ಟು ಉದಾತ್ತವಾದದ್ದು ಅಂತಂದರೆ, ಅಲ್ಲಿ ಜನಸಾಮಾನ್ಯರು ಈ ಅಕ್ರಮ ರೆಸಾರ್ಟ್ಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಸಂದರ್ಶನವನ್ನು ಮಾಡಿದ್ದಾರೆ. ಆದರೆ ಅವರ ಮೇಲೆ ಅಟ್ರಾಸಿಟಿ ಕೇಸನ್ನೆಲ್ಲ ಹಾಕಿ ಅವರನ್ನು ನೆಲೆ ತಪ್ಪಿಸುವ, ಜೈಲಿಗಟ್ಟುವ ಕೆಲಸವನ್ನು ನಡೀತಾ ಇದೆ. ಅಲ್ಲಿ ಎಂಥ ಒಂದು ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬೇನಾಮಿ ಅಂತಂದರೆ ಈ ಥರದ ಒಂದು ಕೆಲಸವು ನಮ್ಮ ಕಣ್ಣಳತೆಯಲ್ಲಿ ಸಾಂಸ್ಕೃತಿಕ ನಗರ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತಂದರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಜಲಾಶಯದ 100 ಮೀಟ್ರ್ ಬಿಡಬೇಕು ಅನ್ನುವಂಥ ವ್ಯಾಪ್ತಿಯ ಒಳಗಡೆ 10 ಮೀಟ್ರ್ ಕೂಡ ಬಿಡದೇನೆ 100-150 ಕೋಟಿಯ ರೆಸಾರ್ಟ್ ಕಟ್ಟಲ್ಪಡ್ತಾ ಇದೆ. ಏನು ಹೇಳ್ತೀರಿ ಇದಕ್ಕೆ? ಕಾವೇರಿ ನೀರಾವರಿ ನಿಗಮ ನಿಯಮಿತ ಕಾವೇರಿ ತಾರಕ ಜಲಾಶಯ ಹಿನ್ನೀರಿನ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ನಿಷೇಧಿಸಲಾಗಿದೆ. ಆ ಬೋರ್ಡ್ನಿಂದಲೇ ವಿಜಯಲಕ್ಷ್ಮಿ ಶಿಬರೂರವರು ತನ್ನ ವಿಡಿಯೋವನ್ನು ಆರಂಭಿಸ್ತಾರೆ. ಕಾವೇರಿ ನೀರಾವರಿ ನಿಗಮ ನಿಯಮಿತ ಸರ್ಕಾರದ ಒಂದು ಉದ್ಯಮ ತಾರಕ ಜಲಾಶಯದ ಹಿನ್ನೀರಿನ ಪ್ರದೇಶಕ್ಕೆ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಕರ್ನಾಟಕ ಸರ್ಕಾರ ಭರ್ಜರಿಯಾಗಿ ಬೋರ್ಡನ್ನು ಹಾಕಿಟ್ಟಿದೆ. ಅಂದರೆ ಈ ಹಿನ್ನೀರಿನ ಪ್ರದೇಶ ನಿಜವಾಗ್ಲೂ ಕೂಡ ಒಂದು ನಿಷೇಧಿತ ಪ್ರದೇಶ. ಇಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳನ್ನು ಮಾಡುವ ಹಾಗಿಲ್ಲ. ಆಮೇಲೆ ಎಲ್ಲಿವರೆಗೆ ಅಂದರೆ ಮಳೆಗಾಲದಲ್ಲಿ ಎಲ್ಲಿವರೆಗೆ ಅಂದರೆ ಹೈಯೆಸ್ಟ್ ನೆರೆ ಬಂದಾಗ ಎಲ್ಲಿವರೆಗೆ ನೀರು ತುಂಬುತ್ತೋ ಅದು ಅಲ್ಲಿಂದ 100 ಮೀಟರ್ವರೆಗೆ ಯಾವುದೇ ಕನ್ಸ್ಟ್ರಕ್ಷನ್ ಮಾಡುವ ಹಾಗಿಲ್ಲ, ಯಾವುದೇ ಚಟುವಟಿಕೆಗಳನ್ನು ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಕಾಯ್ದೆ ಇದೆ. ಅಲ್ಲಿ ನೀವು ನೋಡಿದ್ರೆ ಅಲ್ಲೂರಿಗೆ ನೀರು ಬರುತ್ತೆ, ಆದರೆ ಅದರ ಪಕ್ಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೆಸಾರ್ಟನ್ನು ನಿರ್ಮಿಸಿದ್ದಾರೆ. ಅಲ್ಲಿ ನೀವು ಕಾಣ್ತಿರ್ಬೋದು ರೆಸಾರ್ಟ್ ನಿರ್ಮಾಣ 10 ಮೀಟರ್ ಕೂಡ ಇಲ್ಲ. ಅಂದರೆ ಜಲಾಶಯದ ಪ್ರದೇಶದ ಒಳಗಡೆ ಅಕ್ರಮ ಪ್ರವೇಶವನ್ನು ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದಂಥ ಹಿನ್ನೆಲೆಯಲ್ಲಿ ಒಳಗಡೆ ಹೋದರೆ ಅಲ್ಲಿ ಕೇವಲ ಸೇಲ್ ಅಗ್ರಿಮೆಂಟನ್ನು ಇಟ್ಕೊಂಡು ಪರ್ಚೇಸ್ಡ್ ಲ್ಯಾಂಡು ಅಲ್ಲ, ಕೇವಲ 2.28
ಎಕರೆ ಭೂಮಿ ಮಾತ್ರ ಅದು ಅಧಿಕೃತವಾದಂಥದ್ದು, ಅದು ಸೇಲ್ ಅಗ್ರಿಮೆಂಟು. ಉಳಿದದ್ದೆಲ್ಲ ಗೌರ್ಮೆಂಟ್ ಜಾಗವನ್ನು ಎಕ್ವೈರ್ ಮಾಡಿ ಅದರಲ್ಲಿ 100ಕ್ಕೂ ಹೆಚ್ಚು ಕೋಟಿ ಇನ್ವೆಸ್ಟ್ ಮಾಡಿದ್ದನ್ನು ವಿಜಯ್ ಟೈಮ್ಸ್ ಅತ್ಯಂತ ಕರಾರುವಕ್ಕಾಗಿ ದಾಖಲೆ ಸಮೇತ ಬಿಚ್ಚಿಟ್ಟಿದೆ. ಪರ್ಮಿಷನ್ ಇದೆಯಾ? ಅದಕ್ಕೆ ಎಲ್ಲವೂ ಕೂಡ ಇವರಿಂದ ರೆವಿನ್ಯೂ ಡಿಪಾರ್ಟ್ಮೆಂಟಿಂದಾಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದಾಗಲಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಾಗಲಿ ಎಲ್ಲ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆಯಾ ಅನ್ನೋದನ್ನು ನಾನು ಇನ್ನೊಮ್ಮೆ ಅಲ್ಲೇ ಹೋಗಿ ವಿವರಿಸ್ತೀನಿ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಇವೆ, ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಹಾಗಾದರೆ ಅವರಲ್ಲಿ ತೋರಿಸಿದಂಥ ಆ ಅಕ್ರಮದ ಅರ್ಬುದ ರೋಗದ ಭೀಕರ ಸತ್ಯ ಏನು ಅನ್ನೋದನ್ನು ನಿಮಗೆ ಹೇಳ್ತಾ, ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ಒಡಲು ತುಂಬಿ ತುಳುಕ್ತಾ ಇದೆ. ಅದು ಯಾವಾಗ ಆಸ್ಫೋಟಗೊಳ್ಳುತ್ತದೋ ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ರಾಜಕಾರಣಿಯನ್ನು ಈ ರಾಜ್ಯ ಹೊತ್ತಿದೆಯಲ್ಲ, ಸಾಕ್ತಾ ಇದೆಯಲ್ಲ, ಸಲ್ಲಿಸ್ತಾ ಇದೆಯಲ್ಲ. 16 ಬಜೆಟ್ ಬೇರೆ ಮಂಡಿಸಿದಂಥವರು. ದೇವರಾಜ ಅರಸು ಅವರ ಒಟ್ಟು ಆಡಳಿತ ಅವಧಿಯ ಆ ಒಂದು ಮಿತಿಯನ್ನು ಇವತ್ತು ನಾನು ಮೀರ್ತೇನೆ, ದಾಖಲೆ ಸ್ಥಾಪಿಸ್ತೇನೆ ಅಂತ ಹೊರಟವರು. ನಾನು ಸತ್ಯಸಂಧ ಸಮಾಜವಾದಿ ಗೋಪಾಲ್ ಗೌಡರ ಹೆಸರನ್ನೆಲ್ಲ ಹೇಳಿಕೊಂಡು ಅವರ ಹೆಸರಿಗೆ ಅವಮಾನ ಮಾಡ್ತಾ ರಾಜಕಾರಣ ಮಾಡ್ತಾ ಇದ್ದವರು. ಇವರ ತವರು ಜಿಲ್ಲೆಯಲ್ಲಿ ಕೇವಲ ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಂಡು ರೆಸಾರ್ಟನ್ನು ಮಾಡ್ತಾರೆ ಅಂತಾದರೆ ಇವ್ರಿಗೆ ಏನು ಹೇಳಬೇಕು? ಮೌಲಾನಾ ಅನ್ನುವಂಥವರ ಹೆಸರಿನಲ್ಲಿ ರೆಸಾರ್ಟ್ ಇಲ್ಲಿ ಆಗ್ತಾ ಇದೆ. ಇದು ಸಿದ್ದರಾಮಯ್ಯನವರ ಆಪ್ತ ಪರಮಾಪ್ತ ಜಮೀರ್ ಅಹಮದ್ ಅವರದು ಅಂತ ಲೋಕಲ್ನವರು ಹೇಳಿದ್ದನ್ನು ಕೂಡ ಅಲ್ಲಿ ವಿಜಯಲಕ್ಷ್ಮಿ ಶಿಬರೂರ್ ಅವರು ದಾಖಲಿಸಿದ್ದಾರೆ. ಇದು ಎಕೋ ಸೆನ್ಸಿಟಿವ್ ಏರಿಯಾ, ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆಯ ವ್ಯಾಪ್ತಿಯಲ್ಲಿ ಬರುವಂಥದ್ದು, ಕಾದಿಟ್ಟ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಈ ವ್ಯಾಪ್ತಿಯ 5 ಕಿಲೋಮೀಟರ್ ಒಂದು ಅಂತರದಲ್ಲಿ ಯಾವ ಈ ಥರದ ಚಟುವಟಿಕೆಯನ್ನೂ ಮಾಡಬಾರದು ಅನ್ನೋದು ಕಾನೂನು. ಆದರೆ 1 ಕಿಲೋಮೀಟರ್ ಅಂತರದಲ್ಲೇ ಇರುವಂಥ ಇದೇ ಜಾಗದಲ್ಲಿ 140ಕ್ಕೂ ಹೆಚ್ಚು ಅಕ್ರಮ ರೆಸಾರ್ಟ್ಗಳು. ಎಷ್ಟರ ಮಟ್ಟಿಗೆ ಅಂತಂದರೆ ವಿಜಯಲಕ್ಷ್ಮಿ ಶಿಬರೂರ್ ಅವರು ಕೈಯಲ್ಲಿ ದಾಖಲೆಗಳನ್ನು ಇಟ್ಕೊಂಡು ಮಾತಾಡುವಾಗ ಪರಮಾಶ್ಚರ್ಯ ಆಗ್ತದೆ. ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ತಿರುಗಾಡುವಂಥ ಇದೇ ಕಾಂಗ್ರೆಸ್ಸಿಗರು, ನಾವು ಸಂವಿಧಾನದ ರಕ್ಷಕರು ಅನ್ನುವರು, ನಾವು ಜನಮುಖಿ ಸರ್ಕಾರವನ್ನು ಕೊಡ್ತೇವೆ ಅಂತ ಅನ್ನುವರು, ನಾವು ರೈತರ ಪರ ಅಂತ ಅನ್ನುವರು, ಸಂವಿಧಾನವನ್ನೂ ಮೀರಿ ಕಾನೂನನ್ನು ಮೀರಿ ಕೇವಲ ಸ್ಥಳೀಯ ಪಂಚಾಯಿತದ ಒಂದು ಪರ್ಮಿಷನ್ನನ್ನು ತೆಗೆದುಕೊಳ್ಳದೇನೆ 140ಕ್ಕೂ ಹೆಚ್ಚು ರೆಸಾರ್ಟ್ಗಳನ್ನು ಅಕ್ರಮವಾಗಿ ಕಟ್ಟಿದ್ದಾರೆ ಅಂತಾದರೆ ಇದು ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಆಗತ್ತೆ ಅಂತ ನೀವು ಭಾವಿಸ್ತೀರಾ? ಅಲ್ಲಿ ಡಿಸಿಗಳಿಗೆ, ಎಸಿಗಳಿಗೆ, ತಹಶೀಲ್ದಾರ್ಗಳಿಗೆ, ನೀರಾವರಿ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮ ಪಂಚಾಯತ ಎಲ್ಲದಕ್ಕೂ ಹೋಗಿ ಸ್ಥಳೀಯ ಹೋರಾಟಗಾರರು ಅವರು ಎಲ್ಲ ಒಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದರೆ ಆ ಪ್ರತಿಭಟನೆಯನ್ನು ಕತ್ತು ಹಿಸುಕುವ ಎಲ್ಲ ಕೆಲಸವನ್ನು ಡಿಸಿಗಳ ನೇತೃತ್ವದಲ್ಲಿ ವ್ಯವಸ್ಥಿತವಾಗಿ ನಡೆದಿದೆ ಅನ್ನುವಂಥದ್ದು ಶತಸಿದ್ಧ ಸತ್ಯ. ಏನು ಹೇಳಬೇಕಿದಕ್ಕೆ? ಪತ್ರಿಕಾ ಮಾಧ್ಯಮವೋ ವಿಜಯಲಕ್ಷ್ಮಿ ಶಿಬರೂರ್ ಅಂತ ಒಂದು ಧೀಮಂತ ಪತ್ರಕರ್ತೆಯೋ ಈ ರೀತಿಯ ಒಂದು ಅಕ್ರಮವನ್ನು ಹೊರಗಡೆ ಹಾಕುವ ಕೆಲಸವನ್ನು ಕನಿಷ್ಠ ಮಟ್ಟದಲ್ಲಿ ಮಾಡ್ತಾ ಇಲ್ಲದೇ ಇದ್ದಿದ್ರೆ ಇವತ್ತಿನ ಪರಿಸ್ಥಿತಿ ಏನಾಗ್ತದೆ? ಈ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ? ಅಭಯಾರಣ್ಯ ಅಂತ ಹೆಸರಿಗೆ ಮಾತ್ರನದು. ಅಲ್ಲಿಯ ಪ್ರಾಣಿಗಳು, ಪಕ್ಷಿಗಳು ಯಾವುದಕ್ಕೂ ಕವಡೆ ಕಾಸಿನ ಬೆಲೆಯೂ ಇಲ್ವೇ? ಅವರು ತೋರಿಸ್ತಾ ಇರುವಂಥ ವಿಜುವಲ್ಸನ್ನು ನೋಡಿದರೆ ಯಾವ ದೇಶದಲ್ಲಿದ್ದೇವೆ ನಾವು? ಯಾವ ರಾಜ್ಯದಲ್ಲಿದ್ದೇವೆ? ಭ್ರಷ್ಟಾಚಾರ ಅನ್ನೋದು ಈ ಮಟ್ಟಕ್ಕ, ಸಾಂಸ್ಕೃತಿಕ ಭ್ರಷ್ಟಾಚಾರ, ಸಾಮಾಜಿಕ ಭ್ರಷ್ಟಾಚಾರ, ಇದರ ಜೊತೆ ಇವತ್ತು ನೆಲಗಳ್ಳತನ ಅಂತಂದರೆ ಇದನ್ನು ನೋಡಿದರೆ ಈ ಕಂಡದ್ದಿಷ್ಟು, ಇವರು ಉಂಡದ್ದು ಇನ್ನು ಎಷ್ಟಿರ್ಬೋದು? ಇಡೀ ರಾಜ್ಯಾದ್ಯಂತ ಏನು ನಡೀತಾ ಇದೆ? ಹಾಗಾದರೆ ದಿವಾಳಿತನಕ್ಕೆ ಹಣ ಹೊಂದಿಸುವ ಮತ್ತು ಕೇಂದ್ರಕ್ಕೆ ಹಣ ರವಾನಿಸುವ ಈ ಕೆಲಸಗಳಲ್ಲಿ
ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೀತಾ ಇದೆ ಅಂತ. 40% ಅಂತ ಹೇಳಿ ಬಂದರು ಇವರು, ಪೇ ಸಿ ಎಂ ಅಂತ ಬಂದರು. ಇವರ ಕಾಲದಲ್ಲಿ ಈಗ 60ರಿಂದ 80% ನಡೀತಾ ಇದೆ ಅಂತ NR ರಮೇಶ್ ಅವರು ದಾಖಲೆ ಕೊಡ್ತಾರೆ ಅಂತ, ಸ್ವತಃ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ ಅಂತ. ಏನೋ ಟ್ರಾನ್ಸ್ಫರು ಮಣ್ಣು ಮಷಿ ಅದಕ್ಕೆ ಕೇಳಬೇಡಿ. ಎಲ್ಲ ಕಡೆ ದುಡ್ಡು ದುಡ್ಡು ದುಡ್ಡು, ಭ್ರಷ್ಟಾಚಾರ ಭ್ರಷ್ಟಾಚಾರ, ನೆಲದಿಂದ ಹಿಡಿದು ದುಡ್ಡಿನಿಂದ ಹಿಡಿದು ಎಲ್ಲವನ್ನೂ ನುಂಗುವ ಹಪಾಹಪಿಕೆ. ವಿಜಯಲಕ್ಷ್ಮಿ ಶಿಬ್ರೂರ್ ಅವರಿಗೆ ನಾನು ಅಭಿನಂದಿಸ್ತಾ, HD ಕೋಟೆಯ ಹಾರೋಹಳ್ಳಿ ಗ್ರಾಮ ಇದು ಪಂಜಳ್ಳಿ ಕಸಬಾ ಹೋಬಳಿ ಸರ್ವೆ ನಂಬರ್ 83, 2 ಗುಂಟೆ 20 ಅಂತಾರೆ, ಕೆಲವು ಕಡೆ 28 ಅಂತಲೂ ಬಂದಿದೆ. ಈ ಜಮೀನಿನಲ್ಲಿ 100 ಕೋಟಿ ವೆಚ್ಚದ ರೆಸಾರ್ಟ್ ನಡೀತಾ ಇದೆ. ಇಂಥದ್ದು 140ಕ್ಕೂ ಹೆಚ್ಚು ರೆಸಾರ್ಟ್ ಇದೆ. ಮುಂದಿನ ಕಂತುಗಳಲ್ಲಿ ಅವರು ಅದನ್ನು ಇಡೀದಾಗಿ ಬಿಚ್ಚಿಡಲಿಕ್ಕೆ ಹೊರಟಿದ್ದಾರೆ. ಆದರೆ ತಮಾಷೆ ಅಂದರೆ ಇಲ್ಲಿ MLAಗಳು, ಅಧಿಕಾರಿಗಳು, ಸಚಿವರು ಶಾಮೀಲಾಗಿದ್ದಾರೆ, ಉಸ್ತುವಾರಿ ಸಚಿವರು ಶಾಮೀಲಾಗಿದ್ದಾರೆ, DC ಶಾಮೀಲಾಗಿದ್ದಾರೆ. ಇವರಿಗೆ ಸೂಟ್ ಕೇಸ್ಗಳು ಹೋಗದೇ ಇದ್ದರೆ ಇದು ಅಕ್ರಮವಾಗಿ ನಡೀತಾ ಇರುವಂಥದ್ದು ಹಾಡೇ ಹಗಲು. ಅಕ್ರಮ ಪ್ರವೇಶ ನಿಷೇಧ ಬೋರ್ಡು 100 ಕೋಟಿ ವೆಚ್ಚದಲ್ಲಿ ಅರ್ಧ ಮುಕ್ಕಾಲು ವರ್ಷಗಳಿಂದ ಕಟ್ತಾ ಇರುವಂಥ 140ಕ್ಕೂ ಹೆಚ್ಚು ರೆಸಾರ್ಟ್ಗಳಿಗೆ ಯಾರೂ ಕೇಳುವವರಿಲ್ಲ, ಹೇಳುವವರಿಲ್ಲ. ಏನು ಮಾಡ್ತೀರಿ ಇದಕ್ಕೆ? ಸಿದ್ದರಾಮಯ್ಯನವರೇ, ನೀವು ಅಕ್ರಮ ಗಣಿಗಾರಿಕೆಯ ವಿರುದ್ಧವಾಗಿ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡಿ ಅಧಿಕಾರಕ್ಕೆ ಬಂದ್ರಿ. ಇದನ್ನೇ ಆರಂಭದಲ್ಲಿ ವಿಜಯಲಕ್ಷ್ಮಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಹಾಗಾದರೆ 140ಕ್ಕೂ ಹೆಚ್ಚು ಅಕ್ರಮ ರೆಸಾರ್ಟ್ಗಳು ಕಬಿನಿ ಜಲಾಶಯವನ್ನು ಸೇರಿ ಎಲ್ಲ ಕಡೆ ಆಗ್ತಾ ಇದೆಯಲ್ಲ, ಇದಕ್ಕೆ ಏನು ಹೇಳ್ತೀರಿ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಯಾರು ಪಾದಯಾತ್ರೆ ಮಾಡುವವರು ಹೇಳಬೇಕಲ್ಲ ನೀವು. ನೂಗು ಜಲಾಶಯ, ತಾರಕ ಜಲಾಶಯ, ಕಬಿನಿ ಜಲಾಶಯ ಎಲ್ಲ ದಂಡೆಗಳಲ್ಲೂ ಇದೇ ಅಕ್ರಮ ನಡೀತಾ ಇದೆ. ಅಭಯಾರಣ್ಯ ಅಂತ ಇಲ್ಲ, ಜಲಾಶಯ ಅಂತಿಲ್ಲ, ಅಂತೂ ಅಲ್ಲಿ ರೈತರ ಜಮೀನನ್ನು ಬಲಾತ್ಕಾರವಾಗಿ ಖರೀದಿ ಮಾಡಿ ಕಡಿಮೆ ರೇಟಿಗೆ ಅದನ್ನು ಈ ರೆಸಾರ್ಟ್ ಭ್ರಷ್ಟಾಚಾರಿಗಳಿಗೆ ಹಂಚುವಂಥ ದಂಧೆ ನಡೀತಾ ಇದೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ರೈತರ ಪರ, ಅಹಿಂದ ನಾಯಕರು, ದಲಿತರ ಪರ, ತಳ ಸಮುದಾಯದ ಆಶೋತ್ತರದ ಮಹಾನಾಯಕರು ತಾವು ಸಿದ್ದರಾಮಯ್ಯನವರು. ನಿಮ್ಮ ತವರು ಜಿಲ್ಲೆಯಲ್ಲಿ ಈ ಎಲ್ಲ ನಿಮ್ಮ ವೋಟ್ ಒತ್ತಿದವರ ತಳ ಸಮುದಾಯದ ದಲಿತರು, ರೈತರು, ಅಶಕ್ತರು, ಧ್ವನಿರಹಿತರು ಇವರೆಲ್ಲರ ಮೇಲೆ ಯಾವ ರೀತಿಯ ನಿಮ್ಮ ಆಡಳಿತಾತ್ಮಕ ವ್ಯವಸ್ಥೆಯ ದುಷ್ಟ ಹೆಜ್ಜೆಗಳು ದಾಂಗುಡಿ ಇಡ್ತಾ ಇವೆ ಅನ್ನೋದನ್ನು ಕಣ್ತೆರೆದು ನೋಡ್ಬೋದು. ಒಂದು ರೆಸಾರ್ಟಿನ ಕಥೆಯನ್ನು ಮಾತ್ರ ಅವರು ಪ್ರಥಮ ಕಂತಿನಲ್ಲಿ ಹೇಳಿದ್ದಾರೆ. ಮೌಲಾನಾ ಅನ್ನುವಂಥವ್ರ ಹೆಸರು, ಅಲ್ಲಿ ಯಾವುದೇ ರೀತಿಯಲ್ಲೂ ಅದಕ್ಕೆ ಅಧಿಕೃತ ದಾಖಲೆಗಳಿಲ್ಲ, ಕೇವಲ ಸೇಲ್ ಅಗ್ರಿಮೆಂಟಿನ ಆಧಾರದಲ್ಲಿ ಮಾತ್ರ. ಏನಿದು? ಏನು ಕತೆ? 2.25 ಎಕರೆ ಮಾತ್ರ ಅಲ್ಲಿಯ ಸ್ಥಳೀಯ ಸೋಮನಗೌಡ ಅನ್ನುವಂಥ ಅವರ ಹೆಸರಿನಲ್ಲಿ ಇದೆ, ಬಿಟ್ಟರೆ ಅದು ಬಾಕಿ ಎಲ್ಲವೂ ಗೌರ್ಮೆಂಟ್ ಜಾಗ. ಅಧಿಕೃತವಾಗಿ ಅವರು ಸ್ಥಳೀಯ ಪಂಚಾಯಿತಕ್ಕೆ ಇದನ್ನು ಕೇಳಿದ್ದಾರೆ, ಅದರ ವಿವರಗಳನ್ನು ವಿಜಯ ಟೈಮ್ಸಿಗೆ ವಿವರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿದೆ, ನಮ್ಮ ಗಮನಕ್ಕೂ ಇಲ್ಲ, ನಾವು ಯಾವುದೇ ರೀತಿಯ ಪರ್ಮಿಷನ್ ಕೊಟ್ಟಿಲ್ಲ. ಸ್ಥಳೀಯ ಪಂಚಾಯತ್ ಕೊಟ್ಟದ್ದು ಇದು, ಯಾವುದೇ ರೀತಿಯ ಪರ್ಮಿಷನ್ ನಾವು ಕೊಟ್ಟಿಲ್ಲ. ಆ ಪರ್ಮಿಷನ್ ಇಲ್ಲದೇನೆ ಸ್ಥಳೀಯ ಪಂಚಾಯತ್ದವರ ಗಾವುದ ದೂರದಲ್ಲಿ ಕಣ್ಣಳತೆಯಲ್ಲಿ 100 ಕೋಟಿಯ ರೆಸಾರ್ಟು ಕಟ್ಟಲ್ಪಡ್ತಾ ಇದೆ ಅಂತ ಆದರೆ ಎಂಥ ಧಾಷ್ಟ್ಯ! ಕಾನೂನನ್ನು ತಮ್ಮ ಅಂಡಿನಡಿಯಲ್ಲಿ ಹಾಕ್ಕೊಳ್ಳುವಂಥ ಉಡಾಫೆತನದ ಪರಮಾವಧಿಯ ಇದು. ಸಂವಿಧಾನ ರಕ್ಷಕರು ಮಾಡುವ ಕೆಲಸನ ಇದು. ಇದು ಆಡಳಿತಾತ್ಮಕ ವ್ಯವಸ್ಥೆಯ ದೌರ್ಜನ್ಯದ ಪರಮಾವಧಿಯ, ಭ್ರಷ್ಟಾಚಾರದ ಪರಮಾವಧಿಯ ಏನಿದು?
ಏನು ಸಿದ್ದರಾಮಯ್ಯನವರೇ, ಈ ಮಟ್ಟದ ಭ್ರಷ್ಟಾಚಾರಕ್ಕೂ ತಾವು ಕೈ ಹಾಕ್ಬಿಟ್ರೇನು? ತಮ್ಮ ಸಂಧ್ಯಾ ರಾಜಕಾರಣ ಸರ್ವನಾಮ ಮಸಿನುಂಗಿತ್ತು ಅನ್ನೋದಕ್ಕೆ ಅನ್ವರ್ಥವೇ ಇದು? ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಎಷ್ಟು ಬೊಬ್ಬೆ ಹೊಡೆದು, ಎಷ್ಟು ಮೋದಿಯವರನ್ನು ಬೈದು, ಎಷ್ಟು ಮೋದಿಯವರ ಸರ್ಕಾರದ ಮೇಲೇನೆ ಆಪಾದನೆ ಹೊರಿಸಿ ಬದುಕ್ತೀರಿ? ಎಷ್ಟು ಕಾಲ ರಾಜಕೀಯ ಮಾಡ್ತೀರಿ? ಎಷ್ಟು ಕಾಲ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಹಿಂದುತ್ವವನ್ನು, ಸನಾತನ ಧರ್ಮವನ್ನು ಕಾಲಿನ ಅಡಿ ಹಾಕಿ ಮೆಟ್ಟುತ್ತೀರಿ? ವೋಟ್ ಬ್ಯಾಂಕಿನ ರಾಜಕಾರಣದ ಬಲದಲ್ಲಿ ನಾನು ಏನು ಬೇಕಾದರೂ ಮಾಡ್ತೇನೆ ಅನ್ನುವಂಥ ದುರಹಂಕಾರದ ಪರಮಾವಧಿ ಅಲ್ವೇ ಇದು? ಭ್ರಷ್ಟಾಚಾರದ ವಿರುದ್ಧವಾಗಿ ಪಾದಯಾತ್ರೆಯನ್ನು ಮಾಡಿ, ಹೋರಾಟವನ್ನು ಮಾಡಿ, ಪೇ CM 40% ಸರ್ಕಾರ ಅನ್ನುವಂಥ ಒಂದು ನೆಲೆಯಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಿ. ಜನ ನಿಮ್ಮನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಒಂದು ಸುಭಿಕ್ಷವಾದಂಥ ಆಡಳಿತ ಕೊಡ್ತಾರೆ ಅಂತ ಭಾವಿಸಿದರೆ ದುರ್ಭಿಕ್ಷ ಅಲ್ಲ, ದಿವಾಳಿತನ ಅಲ್ಲ, ನೈತಿಕ ದಿವಾಳಿತನದ ಪರಮಾವಧಿಯನ್ನು ಈ ರಾಜ್ಯದ ಜನಕ್ಕೆ ನೀವು ಬೆತ್ತಲುಗೊಳಿಸಿ ನಿಂತಿದ್ರಲ್ರಿ. ಇಂಥ ಒಂದು ಕನಿಷ್ಠ ಮಟ್ಟದ ದಗಲಬಾಜಿ ಸರ್ಕಾರವನ್ನು ಬಹುಶಃ ಕರ್ನಾಟಕ ಎಂದೂ ನೋಡಿರಲಿಲ್ಲ. ಇಂಥ ಭ್ರಷ್ಟಾಚಾರದ ಒಬ್ಬ ನಿರ್ಲಜ್ಜ ಮುಖ್ಯಮಂತ್ರಿಯನ್ನು ಯಾವತ್ತೂ ನೋಡಿರಲಿಲ್ಲ. ಬಾಯಲ್ಲಿ ಸಮಾಜವಾದ, ಆದರೆ ಆಡಳಿತದಲ್ಲಿ, ಕೈಯಲ್ಲಿ ಪ್ರಾಕ್ಟಿಕಲಿ ಭ್ರಷ್ಟಾಚಾರದ ಪರಮೋಚ್ಚ ನಾಯಕ. ಒಂದೇ ಎರಡೇ ವಾಲ್ಮೀಕಿ ನಿಗಮ ನಿಮ್ಮ ಅಹಿಂದಿನ ಒಂದು ಪರಮ ಭಾಗ. ಅದು SC/ST ಫಂಡನ್ನು ನುಂಗು ನೀರು ಕುಡಿದ್ರಿ. ಪ್ರತಿ ಒಂದು ಬೆಲೆ ಏರಿಕೆಯ ಇಡೀದಾದಂಥ ದಗೆಯಲ್ಲಿ, ಆ ಹಿಂಸೆಯಲ್ಲಿ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದ್ರಿ. ಈಗ ನೋಡಿದರೆ ಈ 140 ಅಕ್ರಮ ರೆಸಾರ್ಟ್ಗಳ ಭಯಾನಕವಾದ ಕತೆ, ಅದು ನಿಮ್ಮ ತವರು ಜಿಲ್ಲೆಯಲ್ಲಿ. ಫಾರೆಸ್ಟ್ ಇಲಾಖೆ ಏನು ಮಾಡ್ತಾ ಇದೆ, ಕಂದಾಯ ಇಲಾಖೆ ಏನು ಮಾಡ್ತಾ ಇದೆ, DC ಏನು ಮಾಡ್ತಾ ಇದ್ದಾರೆ, AC ಏನು ಮಾಡ್ತಾ ಇದ್ದಾರೆ, ಪಂಚಾಯತ್ ಏನು ಮಾಡ್ತಾ ಇದೆ. ಅಂದರೆ ಇದೆಲ್ಲರ ಒಕ್ಕೂಟ, ಇದು ಭ್ರಷ್ಟಾಚಾರಿಗಳ ಒಕ್ಕೂಟ. ಅದಕ್ಕೆ ಪ್ರೆಸಿಡೆಂಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಏನು ಮಾತಾಡ್ತಾರೆ, ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ಅರಣ್ಯ ಇಲಾಖೆಯ ಈಶ್ವರ್ ಖಂಡ್ರೆಯವರೇ, ಯಾವ ಶಬ್ದಗಳಲ್ಲಿ ನಿಮ್ಮನ್ನು ಖಂಡರಿಸಬೇಕು? ಎಲ್ಲಿದ್ದೀರಿ? ಲೂಟಿಗೂ ಒಂದು ಮಿತಿ ಬೇಡವಾ? ಮುಂದಿನ ಜನಾಂಗಕ್ಕೆ ಇದನ್ನೇ ಬಿಟ್ಟು ಹೋಗ್ತಾ ಇದ್ದೀರಾ? ಜಲಾಶಯದ ತಟದಲ್ಲಿ, ದಂಡೆಯಲ್ಲಿ ಅಕ್ರಮ ಪ್ರವೇಶ ನಿರಾಕರಿಸ್ತೀರಿ, ಅಕ್ರಮ ಕಟ್ಟಡವನ್ನು ಗಗನಚುಂಬಿಯಾಗಿ ಮಾಡ್ತೀರಿ. ಕೊನೆಗೂ ಏನನ್ನ ಕೊಟ್ಟೋಗ್ಲಿಕ್ಕೆ ಹೊರಟಿದ್ದೀರಿ? ಭ್ರಷ್ಟಾಚಾರಕ್ಕೆ ಇಂಥ ಒಂದು ವ್ಯಾಪಕವಾದಂಥ, ಸಾಗರ ಸದೃಶವಾದಂಥ ಉಪಮೆಯನ್ನು ಕೊಡಬೇಕಾ ನಿಮಗೆ? ಇತಿಮಿತಿ ಬೇಡವಾ? ಜನರೆದುರು ಇಷ್ಟರ ಮಟ್ಟಿಗೆ ಬೆತ್ತಲಾಗ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ? ಇಷ್ಟು ನಿಕೃಷ್ಟವಾಗಿ, ನೀಚವಾಗಿ ಅದನ್ನು ನಿಮ್ಮಿಂದ ನಿರೀಕ್ಷೆ ಮಾಡಬೇಕಾ? ಛೇ 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 ಮೈಯೆಲ್ಲ ಹೇಸಿಗೆಯಿಂದ ಅನುರಣಿಸ್ತಾ ಇದೆ ಸತ್ಯಕ್ಕೂ ಹೇಳಬೇಕು ಅಂದರೆ. ವಿಜಯಲಕ್ಷ್ಮಿ ಶಿಬರೂರವರ ಆಕ್ರೋಶದ ಮಾತುಗಳನ್ನು ಕೇಳಿದಾಗ ಮೈ ರೋಮಾಂಚನ ಆಗ್ತದೆ. ಅದರ ಜೊತೆಗೆ ಮೈಯೆಲ್ಲ ಹೇಸಿಗೆ ಮೆತ್ತಿಕೊಂಡ ಹಾಗೆ ಸಿದ್ದರಾಮಯ್ಯನವ್ರ ಬಗ್ಗೆ, ಅವರ ಆಡಳಿತದ ಬಗ್ಗೆ, ಅವರ ಇಡೀ ಪಟಾಲಮನ ಬಗ್ಗೆ ರವರವ ಹೇಸಿಗೆ ಹುಟ್ಟುತ್ತದೆ. ಇಂಥ ನೀಚತನ, ಇಂಥ ಒಂದು ಭ್ರಷ್ಟಾಚಾರ ಯಾವತ್ತೂ ನಡೆದಿಲ್ಲ. ಯಾವತ್ತೂ ನಡೆದಿಲ್ಲ. ನನ್ನ 40 ವರ್ಷದ ಪತ್ರಿಕೋದ್ಯಮದ ಅನುಭವದಲ್ಲಿ ಯಾವ ಮುಖ್ಯಮಂತ್ರಿಯೂ ಇಷ್ಟು ನಿರ್ಲಜ್ಜವಾಗಿ, ಇಷ್ಟು ಓಪನ್ ಆಗಿ, ಮಾನ ಮರ್ಯಾದೆಯ ಯಾವ ಗೊಡವೆ ಇಲ್ಲದೇನೆ ಹಣ ನುಂಗುವ, ನೆಲ ನುಂಗುವ ಈ ಅಧಿಕಾರದಕ್ಕಾಗಿ ಏನು ಬೇಕಾದರೂ ನಾನು ಮಾಡ್ತೇನೆ ಅನ್ನುವ ದಾಷ್ಟ್ಯವನ್ನು, ಷಡ್ಯಂತ್ರವನ್ನು ನಾನಂತೂ ಕಂಡಿಲ್ಲ ರೀ. ಫಾರೆಸ್ಟ್ ಇಲಾಖೆಯವರ ದಾಷ್ಟ್ಯ ಮತ್ತು ಒಂದು ಅವರ ಅಟಾಟೋಪ ಯಾವ ಲೆವೆಲ್ಗಿದೆ ಅಂದರೆ,
ಇಡೀ ರಾಜ್ಯದಲ್ಲಿ ನಮ್ಮೂರನ್ನು ಸೇರಿ HD ಕೋಟೆಯನ್ನು ಸೇರಿ ಈ ಬಡಬಗ್ಗರು, ರೈತರು, ಆ ಅರಣ್ಯವನ್ನು ಅವಲಂಬಿಸಿ ಬದುಕುವವರು ಒಂದು ಒಣಗಿದ ತರ್ಕಾಗ್ಬೋದು, ಸೊಪ್ಪಾಗ್ಬೋದು, ಕಟ್ಟಿಗೆ ಆಗ್ಬೋದು, ಇನ್ನೇನಾದರೂ ತಗೊಂಬರ್ಲಿಕ್ಕೆ ಹೋದರೆ ಅವರನ್ನು ಕಳ್ಳರ ರೀತಿ ಬಂಧಿಸ್ತಾರೆ, ಶಿಕ್ಷೆ ಕೊಡ್ತಾರೆ, ಜೈಲಿಗೆ ಹಾಕ್ತಾರೆ, ಶೂಟ್ ಮಾಡ್ತಾರೆ ಕೆಲವು ಕಡೆ. ಆಮೇಲೆ ಇವರದೇ ಪಟಾಲಮ್ಮು ಅಕ್ರಮ ಬೇಟೆ ಮಾಡಿ ಮಾಂಸ ತಿಂದು ಮಜಾ ಮಾಡಿ ಪಾರ್ಟಿ ಮಾಡ್ತಾರೆ. ಅದರ ಇಡೀ ಗುನ್ನೆಗಾರಿಕೆಯನ್ನ ಈ ಅಮಾಯಕರ ಮೇಲೆ ಹೊರಿಸಿ ಎಷ್ಟು ಹಾಡಿಯ ಆ ಜನಾಂಗದ ಯುವಕರನ್ನ ಬದುಕನ್ನ ಕಳೆದು ಅವರನ್ನು ಸಂಪೂರ್ಣ ದೈಹಿಕವಾಗಿ ಅಶಕ್ತರಗೊಳಿಸಿ ಅಂಗವಿಕಲರನ್ನಾಗಿ ಮಾಡಿದಂಥ ಕಥೆಯನ್ನು ನನ್ನ ಚಾನಲಲ್ಲಿ ಹಾಕಿದ್ದೇನೆ. ಈ ದರಿದ್ರ ಅರಣ್ಯ ಇಲಾಖೆಯವರ ಕಣ್ಣೆದುರು ಇಂಥ ಕೋಟಿ ಕೋಟಿ 100 ಕೋಟಿ ಸಚಿವರು, ಉದ್ಯಮಿಗಳು, ಮುಖ್ಯಮಂತ್ರಿಗಳ ಪರಮಾಪ್ತರು ಬೇನಾಮಿ ಹೆಸರಿನಲ್ಲಿ ನಡೆಸ್ತಾ ಇರುವಂಥ ಈ ರೆಸಾರ್ಟ್ಗಳನ್ನು ಅದರ ಅಕ್ರಮ ಒಂದು ರೆಸಾರ್ಟಿನ ಆ ಇಡೀದಾದಂಥ ಒಂದು ಭ್ರಷ್ಟಾಚಾರವನ್ನು ಕಣ್ಣಿದ್ದು ಕುರುಡರ ಹಾಗೆ ಹಣ ತೆಗೆದುಕೊಂಡು ಸೂಟ್ಕೇಸ್ ತೆಗೆದುಕೊಂಡು ಮಜಾ ಮಾಡ್ತಿರಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳು, DC ಗಳು, AC ಗಳು, ತಹಶೀಲ್ದಾರರು, ಗ್ರಾಮ ಪಂಚಾಯತ್ದವರು ಎಲ್ಲರೂ. ಇವರಿಗೆ ಮಾನ ಮರ್ಯಾದೆ, ತನ್ನ ಸಂಸಾರ ಇದೆ, ತನ್ನ ಮಕ್ಕಳಿದೆ, ತಾನು ಈ ಎಂಜಲ ಕಾಸಲ್ಲಿ, ಈ ಭ್ರಷ್ಟಾಚಾರದ ಕಾಸಲ್ಲಿ ಈ ಪವಿತ್ರವಾದಂಥ ಒಂದು ನೆಲವನ್ನು ಅಪವಿತ್ರಗೊಳಿಸಿ ಅಕ್ರಮಗೊಳಿಸಿ ಅದರ ಇಡೀ ಒಂದು ಭವಿಷ್ಯದ ಜನಾಂಗಕ್ಕೆ ಅತಂತ್ರವಾದಂಥ ಒಂದು ಎಕೋಸಿಸ್ಟಮನ್ನು ಬಿಟ್ಟು ಹೋಗ್ತೇನೆ ಅನ್ನುವಂಥ ಕನಿಷ್ಠ ಮಟ್ಟದ ಕಾಳಜಿ ಬೇಡ? ಇಷ್ಟರ ಮಟ್ಟಿಗೆ ಹೇಸಿಗೆ, ಇಷ್ಟರ ಮಟ್ಟಿಗೆ ಅಕ್ರಮ, ಇಷ್ಟರ ಮಟ್ಟಿಗೆ ಬಂಡತನ. ಬಾಯಲ್ಲಿ ಮಾತ್ರ ಸಂವಿಧಾನ, ಬಾಯಲ್ಲಿ ಮಾತ್ರ ಕಾನೂನು, ಆದರೆ ಮಾಡ್ತಾ ಇರುವಂಥ ಇಡೀದಾದಂಥ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತಂದರೆ ಈ ಜನಜೀವನಕ್ಕೆ ಬೇಕಾದಂಥ ಒಂದು ಕನಿಷ್ಠ ಮಟ್ಟದ ಸ್ವಾತಂತ್ರ್ಯ, ಸ್ವಾಯತ್ತೆ, ಕಾನೂನಾತ್ಮಕವಾದಂಥ ಆಡಳಿತ, ಸಂವಿಧಾನಾತ್ಮಕವಾದಂಥ ಆಡಳಿತ, ಒಂದು ಪರಿಸರವನ್ನು ಉಳಿಸಬೇಕು ಅನ್ನುವಂಥ ಕನಿಷ್ಠ ಕಾಳಜಿ, ನಾಳೆ ನಾವು ಮಾಡುವಂಥ ಇಂಥ ಈ ಅಕ್ರಮಗಳು ಭವಿಷ್ಯದಲ್ಲಿ ಎಂಥ ಭಯಾನಕವಾದಂಥ ವಾಸ್ತವವನ್ನು ಹಡೆಯಬಹುದು ಅನ್ನುವಂಥ ಒಂದು ಕಿಂಚಿತ್ತೂ ಕಾಳಜಿ ಇಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಪಾಪದ ಕೊಡ ತುಂಬಿದೆ. ಇದು BJPಯವರು ಹೇಳುವುದಲ್ಲ, ಇದು ವಿಜಯಲಕ್ಷ್ಮಿ ಶಿಬರೂರಂಥ ಪ್ರಾಮಾಣಿಕ ಪತ್ರಕರ್ತರ ಗಂಟಲಿನಿಂದ ಬಂದಂಥ ಆರ್ತವಾದ ಧ್ವನಿ. ಇದು ಸುಟ್ಟು ಹೋಗ್ತೀರಿ, ನೆನಪಿಡಿ. ಈ ಜನಶಾಪ, ನೆಲದ ಶಾಪ, ಪ್ರಾಣಿಗಳ ಶಾಪ ಖಂಡಿತವಾಗಿಯೂ ನಿಮಗೆ ತಟ್ತದೆ, ಬಿಡುವುದಿಲ್ಲ ನಿಮ್ಮನ್ನು. ಕೊನೆಯದಾಗಿ ವಿಜಯ್ ಟೈಮ್ಸ್ ಮತ್ತು ವಿಜಯಲಕ್ಷ್ಮಿ ಶಿಬರೂರು ಅವರಿಗೆ ಅಭಿನಂದಿಸ್ತಾ, ಅವರ ಈ ಜೈತ್ರ ಯಾತ್ರೆ, ಈ ಪ್ರಾಮಾಣಿಕವಾದಂಥ ಭ್ರಷ್ಟಾಚಾರಿಗಳ ಎದೆ ನಡುಗಿಸುವ ಮತ್ತು ಅವರ ಹೆಡೆಮುರಿ ಕಟ್ಟುವ ಈ ಅಭಿಯಾನ ಮುಂದುವರಿಲಿ. ಪ್ರತಿಯೊಬ್ಬರು ನನ್ನ ನೋಡುಗರಲ್ಲಿ, ನನ್ನ ವೀಕ್ಷಕರಲ್ಲಿ ನಾನು ಒಂದು ವಿನಂತಿ, ವಿಜಯ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಪ್ರತಿ ಸರಿಯೂ ನೋಡಿ, ಕನಿಷ್ಠ ಪಕ್ಷ ಅವರಿಗೆ ಬೆಂಗಾವಲಾಗಿ ನಿಲ್ಲುವ ಮೂಲಕ, ಅವರ ನೈತಿಕತೆಯನ್ನು ಒಂದು ಗಟ್ಟಿಗೊಳಿಸುವ ಮೂಲಕ, ಅವರ ಹೋರಾಟವನ್ನು ಬಲಗೊಳಿಸುವ ಮೂಲಕ, ನಾವೆಲ್ಲರೂ ಅವರಿಗೆ ಬೆನ್ನಿಗೆ ನಿಲ್ಲುವ ಮೂಲಕ ಅವರನ್ನು ನಾವು ಹೆಚ್ಚೆಚ್ಚು ಕೆಲಸ ಮಾಡುವ ಹಾಗೆ, ಅವರ ಅಭಿಯಾನ ನಿರಂತರವಾಗಿ ಮುಂದುವರಿಯುವ ಹಾಗೆ ಒಂದು ಆತ್ಮಶಕ್ತಿಯ, ಒಂದು ಆತ್ಮದ ಒಂದು ಬೆಳಕಾಗಿ ಅವರಿಗೆ ನಾವು ನಿಲ್ಲಬೇಕಾದ ಅಗತ್ಯ ಇದೆ. ನಿಲ್ಲೋಣ, ಅವರ ಈ ಅಭಿಯಾನ ಮುಂದುವರಿಲಿ ಅಂತ ಆಶಿಸ್ತಾ, ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.